ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮಗೆಲ್ಲ 2024 ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ಆ ದೇವರು ಯಶಸ್ಸು, ಆಯಸ್ಸು, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಆಚರಣೆ ಮಾಡ್ತೀವಿ. ಇಲ್ಲಿ ಬಹುತೇಕ ಎಲ್ಲರೂ ಸಹ ಈ ದಿನ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರು ಸಡಗರ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಈ ಹಬ್ಬ ಆಗಿರ್ತದೆ. ಸಾಮಾನ್ಯವಾಗಿ ಹೊಸ ವಸ್ತ್ರ ಧಾರಣೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲ ಶುದ್ಧಿ ಮಾಡಿ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಬೇವು ಬೆಲ್ಲ ಹಂಚಿ ಮನೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡೋದು ಸಂಪ್ರದಾಯ ಹೆಚ್ಚಾಗಿ ನಮ್ಮಲ್ಲಿ ಇದೆ. ಈ ಹಬ್ಬ ಮುಂದಿನ ಅಂದರೆ ಬರುವ ಮಂಗಳವಾರ 9/4/2024 ಮಂಗಳವಾರ ಅಶ್ವಿನಿ ಮತ್ತು ರೇವತಿ ನಕ್ಷತ್ರ ಜಾಸ್ತಿ ಇರೋದಿಲ್ಲ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರ್ತಾ ಇದೆ. ಈ ದಿನ ಬಹುತೇಕ ಮಂಗಳವಾರ ಹಬ್ಬ ಬರೋದ್ರಿಂದ ಕೆಲವರು ಮಂಗಳವಾರ ಬೆಳಗ್ಗೆ ದೇವರ ಮನೆಯೆಲ್ಲ ಶುದ್ಧಿ ಮಾಡಿ ದೇವರ ಚಿತ್ರಪಟಗಳನ್ನು ಹೊಸ ವಸ್ತ್ರದಿಂದ ಅಂದರೆ ಒದ್ದೆ ಬಟ್ಟೆಯಿಂದ ಒರೆಸಿ ಗಂಧಾಕ್ಷತೆ ಕುಂಕುಮವನ್ನು ಲೇಪನೆ ಮಾಡಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ, ಸಾಧ್ಯ ಆದರೆ ದೇವರ ದೀಪಕ್ಕೆ ತುಪ್ಪವನ್ನು ಬಳಕೆ ಮಾಡಿಕೊಂಡು ಪಂಚಮುಖಿಯ ದೀಪವನ್ನು ಹಚ್ಚಿ, ಹೊಸ ವಸ್ತ್ರ ಧಾರಣೆಗೆ ಮುನ್ನ ಕೆಲವರು ವಾಹನಗಳನ್ನು ತೆಗೆದುಕೊಂಡಿರ್ತೀರಿ, ಹೊಸ ವಸ್ತ್ರ ತೆಗೆದುಕೊಂಡಿರ್ತೀರಿ ಅಥವಾ ಒಡವೆಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಈ ದಿನ ನಿಮ್ಮ ಮನೆ ದೇವರ ಎದುರಲ್ಲಿ ಇಟ್ಟು ಅರ್ಶಿನ ಕುಂಕುಮಾಕ್ಷತೆಯನ್ನು ಧಾರಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ವಿಘ್ನೇಶ್ವರನ ಧ್ಯಾನ ಮಾಡಿ, ಗುರು ಧ್ಯಾನ ಮಾಡಿ, ನಿಮ್ಮ ಮನೆ ದೇವರುಗಳ ಧ್ಯಾನ ಮಾಡಿ ವರ್ಷ ಪೂರ್ತಿ ನಿಮಗೆ ಶುಭಪ್ರದವಾಗಲಿ ಅಂತೇಳಿ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಿಧಾನವಾಗಿ ಪೂಜೆ ಮಾಡಿ ಕೋರಿಕೆ ಮಾಡಿಕೊಳ್ಳಿ. ಇದು ವೀಕ್ಷಕರೇ, ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸೋದಕ್ಕಿಂತ ಅದ್ಭುತವಾದಂಥ ಶುಭವಾದಂಥ ಪ್ರತಿಫಲವನ್ನು ನಿಮ್ಮ ಮನೆ ದೇವರು ನೀಡುತ್ತೆ. ನಾವು ದೇವಸ್ಥಾನಗಳಿಗೆ ಹೋದಾಗ ಜನ ಜಾಸ್ತಿ ಇದ್ದರೆ ಅಲ್ಲಿ ನಾವು ಯಾವ ಪೂಜೆಯನ್ನು ಸರಿಯಾಗಿ ಮಾಡ್ಸೋಕ್ಕಾಗಲ್ಲ. ನಾವೇನೋ ಅಭಿಲಾಷೆ ಇಟ್ಕೊಂಡು ಹೋಗಿರ್ತೀವಿ, ಜಂಗುಳಿ ಜಾಸ್ತಿ ಇದ್ದಾಗ ನಮಗೆ ಆ ದೇವಸ್ಥಾನದೊಳಗಡೆ ಹೆಚ್ಚಿಗೆ ಹೊತ್ತು ನಾವು ಅಂದುಕೊಂಡ ಯಾವುದೇ ಪೂಜಾ ಕಾರ್ಯಕ್ರಮ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲೇ ದೇವರಿಗೆ ದೀಪ ಹಚ್ಚಿ ನಿಮಗೆ ಇಷ್ಟವಾದಂಥ ದೇವರ ಸ್ತೋತ್ರ ಅಥವಾ ಮಂತ್ರ ಅಥವಾ ಜಪವನ್ನು ಮಾಡೋದರಿಂದ ಉತ್ತಮವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ. ವೀಕ್ಷಕರೇ, ಈ ವರ್ಷದ ಯುಗಾದಿ ಫಲವನ್ನು ನಾವು ನೋಡೋದಾದರೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ.
ಕ್ರೋಧಿ ನಾಮ ಸಂವತ್ಸರ ಬಂದಿರೋದ್ರಿಂದ ಅಸೂಯ, ದ್ವೇಷ, ಸ್ವಾರ್ಥ ಮನೋಭಾವಗಳು ಜಾಸ್ತಿ ಆಗ್ತವೆ. ನ್ಯಾಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ ಬೆಲೆ ಇರೋದಿಲ್ಲ. ಮೋಸ, ವಂಚನೆ ಪ್ರಕರಣಗಳು ಅತಿ ಆಗ್ತವೆ. ಮಳೆ ಕಡಿಮೆ ಆಗುತ್ತೆ, ಅಂದ್ಕೊಂಡಷ್ಟು ಮಳೆಯ ಪ್ರಭಾವ ಇರೋದಿಲ್ಲ. ಹಾಗೆ ಯಾರಲ್ಲೂ ಅಷ್ಟೊಂದು ಗುರು ಹಿರಿಯರಿಗಾಗಲಿ ದೇವರುಗಳಿಗಾಗಲಿ ಗೌರವ, ಶ್ರದ್ಧಾ, ನಂಬಿಕೆಯನ್ನು ತೋರಿಸೋದಿಲ್ಲ. ಮನಸ್ಸಿನ ವರ್ತನೆಯಂತೆ ನಡ್ಕೊತಾರೆ. ಹಾಗೆ ಯಾರನ್ನೂ ನಂಬಕ್ಕಾಗದ ಪರಿಸ್ಥಿತಿಯಲ್ಲಿ ವ್ಯವಹಾರಗಳು ನಡೀತವೆ. ಆದಷ್ಟು ಈ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಬೇಕು ಅಂದರೆ ನೀವು ನಿಮ್ಮ ಮನೆಯ ದೇವರಲ್ಲಿ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಬೋದು ಭಾಳ ಉತ್ತಮ. ಮತ್ತೊಮ್ಮೆ ಹೇಳ್ತೇನೆ, ಈ ವರ್ಷದ ಮಳೆ ಬೆಳೆಗಳು ಕಡಿಮೆ ಇರುತ್ತೆ. ಅದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ವೀಕ್ಷಕರೇ. ಹಾಗೆ 12 ರಾಶಿಗಳ ಯುಗಾದಿ ಹಬ್ಬದ ಫಲಾಫಲ ಮತ್ತು ಪರಿಹಾರಗಳನ್ನು ತಿಳಿಸಿರ್ತೇನೆ. ನನ್ನ ನಾಗರಾಜ್ ಚೋಳೂರು ಜ್ಯೋತಿಷಿಗಳು ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ರಾಶಿಗಳ ಭವಿಷ್ಯ ಮತ್ತು ಪರಿಹಾರಗಳನ್ನು ತಿಳ್ಕೊಂಡು ಪರಿಹಾರ ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.